ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂತಂದರೆ ನನ್ನ ಮಗಳನ್ನ ಕರ್ಕೊಬರೋಕ್ಕೆ ಸ್ಕೂಲಿಂದ ಕರ್ಕೊಬರೋಣ ಅಂತೇಳ್ಬಿಟ್ಟು. ಅವಳು ಇಷ್ಟು ದಿನ ನಾನು ಸ್ಕೂಲಿಗೆಲ್ಲ ಬಿಡೋಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ಹೋಗ್ತಾಯಿದ್ರು, ಅವರೇ ಕರ್ಕೊಂಡು ಹೋಗೋದು ಕರ್ಕೊಬರೋದೆಲ್ಲ ಅವರೇ ಮಾಡ್ತಿದ್ರು. ಅದಕ್ಕೇ ಸರಿ ಇವತ್ತು ಅವಳು ನೆನ್ನೆನೇ ಹತ್ಕೊಂಡ್ಳು, ನಾಳೆ ನೀನು ಬಾ ಅಂತ. ನಾನು ಇಲ್ಲ, ನಾನು ಬರಲ್ಲ ಅಂತಂದರೆ, ಪ್ಲೀಸ್ ಮಮ್ಮಿ ಒಂದೇ ಒಂದು ದಿನ ಬಾ, ನೀನು ತುಂಬ ದಿನ ಆಯಿತು ನೀನು ನನ್ನ ಕರ್ಕೊಂಡು ಬಂದು, ನಾನು ನಿನ್ನ ಜೊತೆ ಬರಬೇಕು ಅಂತ ಆಸೆ ಇದೆ ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ಸರಿ ಅಂತೇಳ್ಬಿಟ್ಟು ಇವಾಗ ನಾನು ಅವಳಿಗೆ ಹೇಳಿಲ್ಲ, ಇಲ್ಲ ನಾನು ಬರಲ್ಲ ಅಂತಲೇ ಹೇಳಿದೆ. ಆದರೆ ಇವಾಗ ನಾನು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಅವಳಿಗೂ ಒಂಥರ ಖುಷಿ ಆಗುತ್ತೆ ಹೋಗಿ ಕರ್ಕೊಂಬರೋದು. ಹಂಗೆ ಅವಳಿಗೇನು ಗೊತ್ತಾ, ಯಾವಾಗಲೂ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಹಂಗೆ ಅಲ್ಲಿ ಒಂದು ಬೇಕ್ರಿ ಇದೆ, ಅಲ್ಲಿ ಏನಾದರೂ ತಿಂಡಿ ಕೊಡಿಸ್ಕೊಂಡು ಮತ್ತು ಚಾಟ್ಸು, ಏನಾದರೂ ಪಾನಿಪುರಿ ಮಸಾಲೆ ಆ ಥರ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ದೆ. ಅಂದರೆ ಡೈಲಿ ತಿನ್ನಿಸಿಲ್ಲ ಅಂದ್ರೂ ವಾರಕ್ಕೆ 1-2 ಸತಿ ತಿನ್ನಿಸೋದು, ಆ ಥರ ಕರ್ಕೊಂಡು ಬರ್ತಾಯಿದ್ದೆ. ಅವಳಿಗೆ ಅದೇ ಇದಾಗಿದೆ ಅನಿಸುತ್ತೆ. ಅದಕ್ಕೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆಯೇನೋ ಗೊತ್ತಿಲ್ಲ ಅವಳಿಗೆ, ಅದಕ್ಕೆ ಆ ಥರ ಕೇಳಿರ್ಬೋದು ಅಂತ ಅಂದ್ಕೊತೀನಿ. ನೋಡೋಣ, ಹೋಗ್ಬಿಟ್ಟು ಕೇಳ್ತೀನಿ. ಏನಾದರೂ ತಿನ್ನಂಗಿದ್ರೆ ತಿಂದ್ಬಿಟ್ಟು ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ನಾನು ಸ್ಕೂಲಿಂದ ಕರ್ಕೊಂಡೋಳನ್ನ ಎಲ್ಲೋಗ್ತೀವಿ ಏನು ಅಂತೇಳ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಮತ್ತು ಬೆಳಗ್ಗೆನೇ ನನ್ನ ಹಸ್ಬೆಂಡು ಯಾವಾಗಲೂ ಅಷ್ಟೇ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಮನೆಯಲ್ಲಿ. ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮತ್ತು ಸ್ಕೂಲ್ ಹತ್ರ ಹೋದ್ನ ನನ್ನ ಮಗಳು ನನ್ನ ನೋಡಿದ ತಕ್ಷಣ ಓಡ್ ಬಂದ್ಲು. ಅವಳಿಗೆ ಫುಲ್ಲು ಖುಷಿ ಆಗೋಯ್ತು ನನ್ನ ನೋಡಿ. ಖುಷಿನಾ ಅಂತಂದರೆ ಹ್ಞೂ ಖುಷಿ ಅಂತ ಅಂದ್ಲು. ಅದೊಂದು ಸ್ವಲ್ಪ ವೀಡಿಯೋ ಹಾಕ್ತೀನಿ ನೋಡಿ, ಜಾಸ್ತಿ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪನೇ. ಖುಷಿನಾ? ಮತ್ತು ಹಾಗೆ ಗಾಡಿಗೆ ತುಂಬ ದಿನ ಆಗಿತ್ತು ಪೆಟ್ರೋಲ್ ಹಾಕ್ಸಿ ಗಾಡಿ ಈ ನಡುವೆ ಗಾಡಿನೇ ತೆಗ್ದಿಲ್ವಲ್ಲ, ಅದರಲ್ಲಿ ಪೆಟ್ರೋಲು ಇರಲಿಲ್ಲ. ಅದಕ್ಕೆ ಸರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ. ಮತ್ತು ಹಂಗೆ ಸ್ವಲ್ಪ ಅಲ್ಲಿ ನನ್ನ ಮಗಳ ಹತ್ರನೇ ಫೋನ್ ಇತ್ತಲ್ವ, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಮ್ಮ ಅಂತ ಹೇಳಿದ್ದೆ. ಅವಳಿಗೆ ಏನೇನು ಇಷ್ಟ ಬಂತು ಅದನ್ನೆಲ್ಲ ವೀಡಿಯೋ ಮಾಡಿದ್ದಾಳೆ. ಅವಳೇ ನಾನೇನು ಹೇಳಿಲ್ಲ. ಮತ್ತು ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತೆಲ್ಲನೂ ಅವಳೇ ವೀಡಿಯೋ ಮಾಡಿರೋದು. ಆಲ್ಮೋಸ್ಟು ಇದರಲ್ಲಿ ಎಲ್ಲ ಅವಳೇ ವೀಡಿಯೋ ಮಾಡಿದ್ದಾಳೆ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಅಲ್ಲಿಂದ ಬಿಗ್ ಮಾರ್ಕೆಟ್ಗೆ ಹೋದ್ವಿ. ಬಿಗ್ ಮಾರ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಳ್ಬೇಕಾಗಿತ್ತು. ಅದಕ್ಕೆ ಅವಳಿಗೂ ಸ್ವಲ್ಪ ಹೊರಗಡೆ ಓಡಾಡ್ಸ್ಕೊಂಬರೋ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿದ್ದೆ. ಹಾಗೆ ಅಲ್ಲಿ ನಮ್ಮ ಅತ್ತೆ ಚಿಕನ್ ತೊಗೊಂಡು ಬಾ ಅಂತ ಹೇಳಿದರು. ಸರಿ, ಬಿಗ್ ಮಾರ್ಕೆಟಲ್ಲಿ ನಾನು ಯಾವಾಗ್ಲೂ ಅಲ್ಲೇ ತೊಗೊಳ್ತೀನಿ, ಚಿಕನ್ ಎಲ್ಲ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಅದಕ್ಕೆ ನಾನು ಅಲ್ಲೇ ಜಾಸ್ತಿ ತೊಗೊಳ್ಳೋದು. ಸರಿ ಅಂತ ಹೋಗ್ಬಿಟ್ಟು ಚಿಕನ್ ತೊಗೊಳ್ತಾ ಇದ್ದೀನಿ. ಆದರೆ ಅದ್ರೊಳಗಡೆ ಹೋದರೆ ಸಖತ್ತು ಸ್ಮೆಲ್ಲು ಗೈಸಲ್ಲಿ. ಗ್ಲಾಸ್ ಡೋರ್ ಹಾಕಿರ್ತಾರೆ, ಒಳಗಡೆ ಹೋಗೋವರೆಗೂ ಅಲ್ಲಿ ಸುತ್ತಮುತ್ತ ಏನೂ ಅಷ್ಟೊಂದು ಸ್ಮೆಲ್ ಇರಲ್ಲ. ಅದ್ರೊಳಗಡೆ ಹೋದರೆ ಅಂತೂ ಹೊಟ್ಟೆ ತಿರ್ಸಾಕ್ಬಿಡುತ್ತೆ, ಅಷ್ಟೊಂದು ಸ್ಮೆಲ್ ಇರುತ್ತೆ. ಎಲ್ಲ ಫಿಶ್ಶು ಎಲ್ಲ ಇರುತ್ತಲ್ವ, ಅದರಿಂದ ಮಟನ್ನು, ಚಿಕನ್ನು, ಫಿಶ್ಶು, ಫ್ರಾನ್ಸ್ ಏನು ಬೇಕೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಅದಕ್ಕೆ ಪ್ರತಿಯೊಂದು ಬೇಕು ಅಂತಂದರೆ ಅಲ್ಲಿ ಇಲ್ಲಿ ಹೋಗೋಷ್ಟಿರಲ್ಲ, ಇಲ್ಲಿ ಹೋಗ್ಬೋದು. ನಾನು ನೋಡಿ ಬಟ್ಟೆ ಮುಚ್ಕೊಬಿಟ್ಟಿದ್ದೀನಿ, ಸ್ಮೆಲ್ಲಿಗೆ ಇರೋಕ್ಕಾಗ್ತಾ ಇಲ್ಲ. ಅವಳು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ಲು, ಆಮೇಲೆ ಓಡೋಗ್ಬಿಟ್ಲು ಹೊರಗಡೆಗೆ ವಾಸನೆ ಅಂದ್ಬಿಟ್ಟು. ಆಮೇಲೆ ಹೋಗಿ ಹೊರಗಡೆ ಎಲ್ಲ ಫುಲ್ಲು ವೀಡಿಯೋ ಮಾಡ್ತಾಯಿದ್ಲು. ನಾನು ಒಂದು ಸ್ವಲ್ಪ ಚಿಕನ್ ತೊಗೊಂಡು ಮತ್ತು ಮನೆಗೊಂದು ಸ್ವಲ್ಪ ತರಕಾರಿ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಅವನ್ನೆಲ್ಲ ತೊಗೊಂಡ್ವಿ. ಹೋಗ್ಬಿಟ್ಟು ಫ್ರೆಶ್ ಆಗಿರುತ್ತೆ ಇಲ್ಲಿ, ಚೆನ್ನಾಗಿರುತ್ತೆ. ಮತ್ತು ಫ್ರೂಟ್ಸು ಅಷ್ಟೇ, ಮಾವಿನಕಾಯಿ ಎಲ್ಲ ಸೀಸನ್ ಅಲ್ವ ಇವಾಗ, ಸಕ್ಕದಾಗಿತ್ತು ಟೇಸ್ಟು. ತೊಗೊಂಡ್ವಿ ಐಟಮು, ಏನೇನು ಬೇಕು ಪ್ರತಿಯೊಂದು ಐಟಮೂ ಅಲ್ಲಿ ಸಿಗುತ್ತೆ. ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ ಗೈಸ್, ಬಿಗ್ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ. ಇವಾಗ ಬಿಗ್ ಮಾರ್ಕೆಟು ಸ್ವಲ್ಪ ಚಿಕ್ಕದಾಗಿದ್ದು, ಇವಾಗ ಸ್ವಲ್ಪ ಅದನ್ನು ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಇವಾಗ ತುಂಬ ದೊಡ್ಡದಾಗಿದೆ. ಮತ್ತು ಫಸ್ಟೆಲ್ಲನೂ ಅಷ್ಟೊಂದು ಸಿಗ್ತಿರ್ಲಿಲ್ಲ ಐಟಮ್ಸ್. ಇವಾಗ ಅದಕ್ಕಿಂತ ಜಾಸ್ತಿ, ಇನ್ನೂ ಜಾಸ್ತಿ, ಏನು ಪ್ರತಿಯೊಂದಕ್ಕೂ ನಾವು ಬೇರೆ ಕಡೆ ಹೋಗಂಗೆ ಇಲ್ಲ, ಎಲ್ಲ ಪ್ರತಿಯೊಂದು ಐಟಮು ಅಲ್ಲೇ ಸಿಗುತ್ತೆ, ಆ ಥರ ಮಾಡಿಬಿಟ್ಟಿದ್ದಾರೆ. ಮತ್ತು ಅಲ್ಲಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಾನು ನಮ್ಮ ಅಪ್ಪಗೆ ಒಂದು ಗಾಡಿ ಕೊಡ್ಸೋಣ ಅಂತ ಬುಕ್ ಮಾಡೋಕ್ಕೆ ಅಂತ ಶೋರೂಮ್ಗೆ ಹೋಗಿದ್ವಿ. ಎಲ್ಲ ಕಡೆನೂ ವಿಚಾರಿಸಿದ್ವಿ, ನಮ್ಗೆ ಇಲ್ಲೊಂದು ಸ್ವಲ್ಪ ಬೆಸ್ಟ್ ಪ್ರೈಸ್ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ಹೋಗಿದ್ವಿ. ಇದು ದೊಡ್ಡಬಳ್ಳಾಪುರದಲ್ಲಿ ಹೋಂಡಾ ಶೋರೂಮ್ ಅಂತ, ಅಲ್ಲಿ ಹೋಗಿದ್ದು ನಾವು. ಚೆನ್ನಾಗಿತ್ತು, ಅಲ್ಲಿ ಪ್ರೈಸ್ ಎಲ್ಲ ನಮಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ನೋಡಿ, ನಾನೆಲ್ಲ ಸೈನ್ ಆಗ್ತಾ ಇದ್ದೀನಿ. ಅಂದರೆ ನನ್ನ ಹೆಸರಲ್ಲೇ, ಅವರು ನಮ್ಮ ಅಪ್ಪ ಹೆಸರಿಗೆ ಮಾಡಿಸೋಣ ಅಂತಂದರೆ ಹಂಗಾಗಲ್ಲ, ಯಾರು ತೊಗೊಳ್ತಾರೋ ಇವಾಗ ನಾವು ಯಾರು ಅಮೌಂಟ್ ಪೇ ಮಾಡ್ತೀವಿ ನೋಡಿ ಅವ್ರ ಹೆಸರಲ್ಲೇ ಮಾಡಿಸ್ಬೇಕಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ನನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಸೈನ್ ಆಗ್ತಾ ಇದ್ದೀನಿ.
ಮತ್ತು ನಾವು ಹಂಗೆ ಊರಿಗೆ ಹೋದ್ವಿ. ನನ್ನ ಹಸ್ಬೆಂಡು ನಮ್ಮನ್ನು ಊರಿಗೆ ಬಿಡೋಕೆ ಕರ್ಕೊಂಡೋದ್ರು. ಅಲ್ಲಿಗೆ ಊರಿಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೋಬೇಕಾಗಿತ್ತು. ಹಂಗೆ ನನ್ನ ಫ್ರೆಂಡ್ ಶಾಪ್ ಇದು, ಅಲ್ಲಿಗೆ ಹೋಗ್ಬಿಟ್ಟು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಾವು ಗಾಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಏನಂದರೆ ಜಾತ್ರೆ ಇತ್ತಲ್ವಾ, ಅದಕ್ಕೆ ಬೇಗ ಬಂದಿದ್ದೀನಿ ಈ ಸತಿ ಜಾತ್ರೆಗಿಂತ. ಏನಕ್ಕೆ ಬೇಗ ಬಂದಿದ್ದೀನಿ ಅಂದರೆ, ಇವತ್ತು ನಾನು ನಮ್ಮ ಅಪ್ಪಗೆ ಒಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಾದರ್ಸ್ ಡೇಗೆ ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ಅವತ್ತು ನನಗೆ ಬರೋಕ್ಕಾಗಲಿಲ್ಲ. ಹೆಂಗೂ ಜಾತ್ರೆಗೆ ಹೋಗ್ತೀನಲ್ವ, ಆವಾಗ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ಅವ್ರಿಗಿನ್ನೂ ಸರ್ಪ್ರೈಸು, ಅವ್ರಿಗೆ ಗೊತ್ತಿಲ್ಲ. ಏನಂದರೆ ನಾನಿವಾಗ ಒಂದು ಗಾಡಿ ಕೊಡಿಸ್ತಾ ಇದ್ದೀನಿ ನಮ್ಮ ಅಪ್ಪಗೆ. ಆದರೆ ನಮ್ಮ ಅಪ್ಪಗೆ ಏನಂತ ಹೇಳಿದ್ದೀನಿ ಅಂತಂದರೆ, ಇನ್ನೂ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೇಲಿ. ನನ್ನ ತಂಗಿಗೆ, ನನ್ನ ಹಸ್ಬೆಂಡಿಗೆ ಬಿಟ್ಟರೆ ನೀನು ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಂಡಿಲ್ಲ, ನಮ್ಮ ಅಮ್ಮಗೂ ಗೊತ್ತಿಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಸರ್ಪ್ರೈಸಾಗಿ ಕೊಡಿಸ್ತಾ ಇದ್ದೀನಿ. ಏನಂತ ಹೇಳಿದ್ದೀನಿ ಅಂದರೆ, ನನಗೆ ಬೇಕು, ನಂದು ಗಾಡಿ ಹೆಂಗಿದ್ರೂ ನನ್ನ ಗಾಡಿ ತೊಗೊಂಡು ಏನಿಲ್ಲ ಅಂದರೂ ಒಂದು 10-11 ವರ್ಷ ಆಗೋಗ್ಬಿಟ್ಟಿದೆ. ಅದಕ್ಕೇ ನನ್ನ ಗಾಡಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ನಾನು ಮೊದಲಿಂದನೂ ಅವ್ರಿಗೆ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಬೇಕಂತ ಹೇಳ್ತಾ ಇದ್ನಲ್ವ, ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ, ಈ ಥರ ನಾನು ಹೊಸ ಗಾಡಿ ತೊಗೊಳ್ತಾ ಇದ್ದೀನಿ, ನನ್ನ ಜೊತೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಕರೆದೆ. ಸರಿ ಅಂತ ಹೇಳಿದ್ರು, ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೆ ಕೊಡಿಸ್ತಾ ಇದ್ದೀನಿ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಸರ್ಪ್ರೈಸ್ ಕೊಡೋಣ ಅಂತ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ನಮ್ಮಪ್ಪದು ಅಂತ. ಆದರೂ ನಮ್ಮಪ್ಪ ಬೇಡ ಅಂತಾರೆ, ಪಕ್ಕ ನೋಡ್ಕೊಳ್ಳಿ, ನಾನು ಕೊಡೋಕೆ ಹೋದರೆ ಏನಕ್ಕೆ ನನಗೆ ಬೇಡ, ಬೇಕಾದ್ರೆ ನೀನು ಹಳೆ ಗಾಡಿ ಕೊಡು, ಹೊಸ ಗಾಡಿ ಬೇಡ ಅಂತಾರೆ, ನೋಡ್ಕೊಳ್ಳಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತೇಳ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ನೋಡಿ ರೆಡಿ ಆಗ್ತಾಳೆ, ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ನಮ್ಮಮ್ಮ ಸ್ನಾನಕ್ಕೆ ಹೋದರು, ನಮ್ಮಪ್ಪ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಇವಾಗ ನನ್ನ ತಂಗಿ ಊರಲ್ಲಿದ್ದಾಳೆ, ಅವಳು ಇಲ್ಲ. ಅವಳು ಹಂಗೆ ಬುಕ್ ಮಾಡಿರೋದ ಇಲ್ಲ ದೊಡ್ಡಬಳ್ಳಾಪುರದಲ್ಲೇ. ಹಂಗೆ ಹೋಗ್ಬಿಟ್ಟು ಅವಳನ್ನೂ ಕರ್ಕೊಂಡು ಹೋಗ್ತೀವಿ. ಶೋರೂಮ್ಗೆ ಹೋಗಿ ಗಾಡಿ ತೊಗೊಂಡು ಎಲ್ಲ ಬುಕ್ ಮಾಡಿ ಅಮೌಂಟ್ ಎಲ್ಲ ಪೇ ಮಾಡಿ ಡೌನ್ ಪೇಮೆಂಟು ಎಲ್ಲ ಕಟ್ಟಿ ಬಂದಿದ್ದೀವಿ. ಇನ್ನೇನಿದ್ರು ಹೋಗಿ ಗಾಡಿ ಎತ್ಕೊಬರೋದಷ್ಟೇ. ಮೊನ್ನೆನೇ ಎತ್ಕೊಂಡು ಹೋಗಿ ಅಂತಂದರು. ಇಲ್ಲ, ನಾವು ಒಂದು ಟೈಮ್ ನೋಡ್ಕೊಂಡು ಬಂದು ತೊಗೊಂಡೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ನೆ ಬಂದೆ ನಾನು ಊರಿಂದ. ನಿನ್ನೆ ಬಂದು ಇಲ್ಲಿ ಇವ್ರಿಗೆ ನಾಳೆ ಗಾಡಿ ತೊಗೊಳ್ತೀನಿ, ನೀವು ಬನ್ನಿ ನನ್ನ ಜೊತೆ ಅಂತ ಹೇಳಿದೆ. ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನಮ್ಮ ಅಪ್ಪನೂ ಎಲ್ಲ ಹೊರಗಡೆ ಹೋದರು, ರೆಡಿಯಾಗಿ ಬರ್ತೀನಿ ಅಂತೇಳ್ಬಿಟ್ಟು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಬರೋಷ್ಟರಲ್ಲಿ ವ್ಲಾಗ್ ಮಾಡಿಬಿಡೋಣ ಅಂತ. ಸರಿ, ಅವ್ರು ಬಂದಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ನೋಡಬೇಕು ಅನಿಸ್ತೈತೆ. ಯಾಕಂದರೆ ನಾನು ಫಸ್ಟ್ ಟೈಮು ನಮ್ಮ ಅಪ್ಪಗೆ ನಾನು ಇದುವರೆಗೂ ಇಷ್ಟು ವರ್ಷ ಆಗಿದೆ ನಾನು ಹುಟ್ಟಿ, ನನಗೆ ಗೊತ್ತಿರೋ ಪ್ರಕಾರ ಕೊಡಿಸಿದ್ರೆ ಒಂದು ಜೊತೆ ಬಟ್ಟೆ ಆ ಥರ ಏನಾದರೂ ಬಟ್ಟೆ ಆ ಥರ ಕೊಡಿಸಿರ್ಬೋದು ಅಷ್ಟೇ. ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಏನು ಕೊಡಿಸಿಲ್ಲ. ಕೊಡಿಸಿದ್ರೆ ನಮ್ಮಮ್ಮಗಾದರೂ ಒಂದು ಸ್ವಲ್ಪ ಯಾವಾಗಾದ್ರೂ ಏನಾದರೂ ಗೋಲ್ಡು ಆ ಥರ ಎಲ್ಲ ಕೊಡಿಸಿದ್ದೀನಿ. ನಮ್ಮಮ್ಮಗೆ ಸ್ಯಾರೀಸು, ಗೋಲ್ಡು ಆ ಥರ ಸಣ್ಣ ಪುಟ್ಟ ಗಿಫ್ಟು ನಮ್ಮಮ್ಮ ಕೊಟ್ಟಿದ್ದೀನಿ. ನಮ್ಮ ಅಪ್ಪಗಂತೂ ಇದುವರೆಗೂ ನಾನು ಏನೂ ಆ ಥರ ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಏನೂ ಇಲ್ಲ ಲೀಸ್ಟಲ್ಲಿ. ಅದಕ್ಕೆ ಈ ಸತಿ ಅವ್ರಿಗೆ ಕೊಡಬೇಕು ಅಂತ ಜಾಸ್ತಿ ಆಸೆ ಇದೆ. ಆದರೂ ನಮ್ಮ ಅಪ್ಪ ಹತ್ರ ಇದೆ ಆಲ್ರೆಡಿ ಗಾಡಿ, ಆದರೆ ಅದು ಹಳೇದಾಗ್ಬಿಟ್ಟಿದೆ. ಅದು ಯಾವಾಗ ಅಂದರೆ ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ ತೊಗೊಂಡಿರೋ ಗಾಡಿ ಅದು. ಇವಾಗಲೂ ಅದನ್ನೇ ಓಡಿಸ್ಕೊಂಡಿದ್ದಾರೆ. ಅದು ಸ್ವಲ್ಪ ಕೈ ಕೊಡ್ತಾ ಇರುತ್ತೆ ಆವಾಗವಾಗ. ಅದರಿಂದ ಆದರೆ ಅದು ನಮ್ಮ ಅಪ್ಪ ಏನು ಮಾಡ್ತಾರೆ, ಲಕ್ಕಿ ಅಂತೆ ಆ ಗಾಡಿ. ಅದಕ್ಕೆ ಅದನ್ನು ಯಾರಿಗೂ ಕೊಡ್ದಿರ ಹಂಗೆ ಇಟ್ಕೊಂಡಿದ್ದಾರೆ, ಹೊಸದು ತೊಗೊಳ್ತಾ ಇಲ್ಲ. ಸರಿ, ಅದು ಇರಲಿ, ನಾನು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾಯಿದ್ದೀನಿ. ನೋಡೋಣ, ನನಗೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ದುಡ್ದು ನನ್ನ ಸ್ವಂತ ದುಡ್ಡಲ್ಲಿ ₹1 ನಾನು ಬೇರೆಯವ್ರ ಹತ್ರ ಯಾರ ಹತ್ರನೂ ಇಸ್ಕೊಂಡಿಲ್ಲ. ಅಂದರೆ ಇವಾಗ ನನ್ನ ತಂಗಿನೇ ಆಗಲಿ, ನನ್ನ ತಮ್ಮ ಹತ್ರ ಸಪೋರ್ಟ್ ಏನೂ ತೊಗೊಂಡಿಲ್ಲ. ನನ್ನ ಸ್ವಂತ ದುಡ್ಡಲ್ಲಿ, ನಾನು ದುಡ್ದಿರೋ ದುಡ್ಡಲ್ಲಿ ನಂದು ಒಬ್ಬಳದೆ ನಮ್ಮಪ್ಪ ಗಿಫ್ಟ್ ಕೊಡ್ತಾಯಿದ್ದೀನಿ. ಅದೊಂದು ಖುಷಿ ಇದೆ. ಅದಕ್ಕೋಸ್ಕರ ನಾನು ಇವಾಗ ಇಷ್ಟೆಲ್ಲ ದುಡ್ದು ನನಗೆ ಅಂತ ನಾನೆಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಪೇರೆಂಟ್ಸ್ಗೆ ಅಂತ ಏನೂ ಮಾಡಿಲ್ಲ. ಅದಕ್ಕೆ ಇದು ಒಂದಾದರೂ ಮಾಡೋಣ ಅಂತ ಖುಷಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಬನ್ನಿ. ಯಾವ ಗಾಡಿ ತೊಗೊಳ್ತಾ ಇದ್ದೀನಿ, ಯಾವ ಕಲರು ಏನು ಎತ್ತ ಅಂತೇಳ್ಬಿಟ್ಟು ಅಲ್ಲೋದ್ಮೇಲೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ನೋಡಿ ಗೈಸ್, ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಗಾಡಿ ಕೊಡ್ಸೋಕ್ಕೆ ಕರ್ಕೊಂಡೋಗೋಣ ಅಂದರೆ ನಮ್ಮಪ್ಪ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಬಾ ಅಂದರೆ ನಾನು ಇವಾಗ ಬರೋಕ್ಕಾಗಲ್ಲ, ನೀವು ಹೋಗಿ ತೊಗೊಂಬೋಗ್ರಿ, ಬೇಕಾದ್ರೆ ನನ್ನ ಫ್ರೆಂಡ್ ಕಳಿಸ್ತೀನಿ ಜೊತೆಯಲ್ಲಿ ಅಂತವ್ರೆ ಗೈಸ್. ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಕೊಡಿಸ್ಬೇಕು ಅಂದರೆ ಯಾರನ್ನೋ ಕರ್ಕೊಂಡೋಗಿ ನಾನೇನು ಕೊಡಿಸ್ಬೇಕು. ಅದಕ್ಕೆ ಫುಲ್ಲು ಕೋಪ ಬಂದು ರೇಗಾಡಿಬಿಟ್ಟೆ. ಅದಕ್ಕೆ ಸರಿ, ಒಂದು
ಹಾಫ್ ಆನ್ ಅವರ್ ಆಗುತ್ತೆ ಬರ್ತೀನಿ ಅಂದರು. ಸರಿ ವೆಯ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಎಷ್ಟೊತ್ತಾದರೂ ಆಗಲಿ ನೀನೇ ಬರಬೇಕಂತ ಹೇಳಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾರೆ. ಒಂದೊಂದು ಕತೆ ಅಲ್ಲ ಗೈಸ್ ನಮ್ಮಪ್ಪದು, ಒಂದು ಸತಿ ಒಂದೊಂದು ಥರ ಹೇಳ್ತಾರೆ. ಎಲ್ಲೋ ಕೆಲಸ ಇದೆ ಅಂತೆ, ಕೆಲಸ ಇದೆ, ನಾನು ಬರೋಕ್ಕೆ ಲೇಟ್ ಆಗುತ್ತೆ ಅಂತ. ಫುಲ್ ಡಿಸಪಾಯಿಂಟ್. ಇಷ್ಟು ಕೋಪ ಆಗುತ್ತಲ್ಲ, ಕೋಪ ಬರುತ್ತೆ ಗೈಸ್. ನೋಡಿ ಫೈನಲಿ ನಮ್ಮ ಅಪ್ಪ ಬಂದರು, ಬರೋಕ್ಕೆ ಲೇಟ್ ಆಗೋಯ್ತು. ಅವತ್ತು ಏನಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಗೈಸ್. ಅವತ್ತು ದೇವನಹಳ್ಳಿಯಲ್ಲಿ ಬೆಳಗ್ಗೆ ಹೋಗಿರೋ ಕರೆಂಟ್ ಕೈ ಕೊಡ್ತು, ನಮಗೆ ಗೊತ್ತಿರಲಿಲ್ಲ ಕರೆಂಟ್ ಹೋಗುತ್ತೆ ಅಂತ. ಯಾಕಂದರೆ ಅಲ್ಲಿ ಅಷ್ಟು ಕರೆಂಟ್ ಹೋಗಲ್ಲ, ಅದು ಏನೋ ರಿಪೇರಿ ಇರೋದ್ರಿಂದ ಕರೆಂಟ್ ಬೇರೆ ಹೊರಟೋಗ್ಬಿಟ್ಟಿತ್ತು ನಮ್ಗೆ. ಹಂಗಾಗಿ ಅಲ್ಲೇನು ತೊಗೊಳಕ್ಕೆ ಇದು ವೀಡಿಯೋಸ್ ಮಾಡೋಕ್ಕೆಲ್ಲ ಜಾಸ್ತಿ ಆಗಲೇ ಇಲ್ಲ, ಚಾರ್ಜಿಂಗ್ ಇರಲಿಲ್ಲ. ಅದರಿಂದ ಇಷ್ಟು ಮಾತ್ರ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾನೇನು ಅಂದ್ಕೊಂಡೆ ಮನೆಗೆ ಬಂದುಬಿಟ್ಟು ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಚಾರ್ಜ್ಗೆ ಹಾಕ್ಕೊಂಡು. ಆಮೇಲೆ ಸರಿ ಅಂತ ಗಾಡಿ ತೊಗೊಂಡು ನಮ್ಮ ಅಪ್ಪಗೆ ಏನೂ ಹೇಳಿಲ್ಲ ನಿನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ನಂದೆ ಅಂತ ಹೇಳ್ಬಿಟ್ಟೆ ನೀನೇ ಇಸ್ಕೋ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಬಂದ್ವಿ. ಮತ್ತು ಬರಬೇಕಾದ್ರೆ ಹಂಗೆ ನನ್ನ ತಂಗಿನೂ ಕರ್ಕೊಂಡು ಬಂದ್ವಿ. ನಾನು ನನ್ನ ಮಗಳು ನನ್ನ ತಂಗಿ ಎಲ್ಲರೂ ಬಂದ್ವಿ. ಆ ಗಾಡಿ ನಂದಲ್ಲ ನಿಂದೆ, ನಿನಗೆ ಕೊಡ್ಸಿರೋದು ಗಾಡಿ ಅದು. ಹೌದಾ, ಖುಷಿನಾ? ನೀನು ಖುಷಿ, ನಂಗೆ ಖುಷಿ. ನೀನು ಶೇವಿಂಗ್ ಮಾಡ್ಕೊಂಡ್ರೆ ಯಾಕೆ ಶೇವಿಂಗ್ ಮಾಡ್ಕೊಂಡಿಲ್ಲ? ಸ್ಟೈಲ್ ಬೇಕು ಇವಾಗ ನಿಂಕ. ಮೊಮ್ಮಕ್ಳಿಲ್ವಾ ನಿನ್ಗೆ? ಆದ್ರೂ ಸ್ಟೈಲ್ ಬೇಕಾ? ನೋಡಿ ಗೈಸ್, ಬ್ಲಾಕ್ ಕಲರ್ ಮೀಸೆ, ವೈಟ್ ಕಲರ್ ಗಡ್ಡ, ಇದು ಒಂದು ಸ್ಟೈಲ್ ಅಂತೆ. ಹೊಸಬ್ರು ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಮಾಡಿ. ಅಖಂಡ ಓಕೆ ಓಕೆ ಗೈಸ್. ಅವತ್ತು ಕರೆಂಟೇ ಇರಲಿಲ್ಲ, ರಾತ್ರಿ ಫುಲ್ 6 ಗಂಟೆಗೆ ಬಂದಿದ್ದು. ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಆದರೂ ಸ್ವಲ್ಪ ಮಾತಾಡಿಸ್ದೆ ನಮ್ಮ ಅಪ್ಪ ಹತ್ರ. ಅವ್ರು ಇವಾಗೂ ಸುಮ್ಮನೆ ಹ್ಞೂ ಅಂತ ಇದ್ದಾರೆ ಅಷ್ಟೇ. ನಾನು ನಿನಗೆ ತೊಗೊಂಡಿದ್ದೊಂದು ಅವ್ರು ನಂಬಕ್ಕೆ ರೆಡಿ ಇಲ್ಲ. ಸುಮ್ಮನೆ ಹ್ಞೂ ಆಯಿತು ಬಿಡಮ್ಮ ಅಂತವ್ರೆ. ಬೇರೆಯವ್ರು ಯಾರಾದರೂ ಕೇಳಿದ್ರೆ ಇಲ್ಲ ಅಕ್ಕ ತೊಗೊಂಡಿರೋದು, ಸುಮ್ಮನೆ ನನಗೆ ಅಂತ ಹೇಳ್ತವ್ರೆ, ನನಗೆ ರೇಗಿಸ್ತವ್ರು ಅಷ್ಟೇ ಅವರು ಅಂತ ಹೇಳ್ತಾ ಇದ್ದಾರೆ ನಮ್ಮಪ್ಪ. ಆಮೇಲೆ ಫೈನಲಿ ಅವ್ರಿಗೆ ನಾನು ಹೇಳ್ದೆ ನೆಕ್ಸ್ಟು ನಿನಗೇನೆ ಅದು ಇಟ್ಕೋ ಅಂತ ಹೇಳ್ಬಿಟ್ಟು ಕೊಡ್ಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಇನ್ಮೇಲಿಂದ ಡೈಲಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಜಾತ್ರೆದು ಎಲ್ಲ ವಿಡಿಯೋಸ್ ಇದೆ, ತುಂಬ ವಿಡಿಯೋಸ್ ಇದೆ, ಎಲ್ಲ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಒಂದೊಂದೇ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಮತ್ತು ನಾನು ನಿಮಗೆಲ್ಲ ಇನ್ನೊಂದು ಸರ್ಪ್ರೈಸು ಒಂದು ನ್ಯೂಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅದನ್ನು ಯಾರಿಗೂ ಹೇಳಿಲ್ಲ ನಾನು. ನೆಕ್ಸ್ಟು ವ್ಲಾಗ್ಸಲ್ಲಿ ಬರ್ತಾ ಇರುತ್ತೆ, ಏನು ಎತ್ತ ಅಂತೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.